ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಔಟ್ಫಿಟ್ ಇದು. ನಾನು ವೀಡಿಯೋಸ್ ಅದು ಮಾಡೋಕ್ಕಾಗಿಲ್ಲ ಗೈಸ್, ಬಿಕಾಸ್ ಬೆಳಗ್ಗೆನೇ ಫುಲ್ ಒಂಥರ ಮೂಡ್ ಸಿಕ್ತು. ನಮ್ಮ ಚಿಂಟುನ ನಾಯಿ ಅಲ್ಲಿ ತುಂಬ ಜನ ನಾಯಿ ಬಂದು ಕಚ್ಚಿಬಿಟ್ಟಿತ್ತು. ಅದಕ್ಕೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫಸ್ಟಿಂದ ಏನು. ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತಿನ ಔಟ್ಫಿಟ್ ಇದು. ಇವತ್ತು ನಮ್ಮ ಮಮ್ಮಿ ರೂಮಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಚಿಂಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ನಿಮಗೆ ಲಕ್ಷ್ಮಿ ನಾನು ತೋರಿಸ್ತೀನಿ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಆಯಿತು. ಇವತ್ತು ಚಿಂಟುನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ತಿರ್ಗ ಸಿಗ್ತೀನಿ. ಬನ್ನಿ, ಇವಾಗ ನಾನು ಆಟೋ ಬುಕ್ ಮಾಡಿದ್ದೀನಿ, ಹೋಗೋಣ. ಓಕೆ ಬನ್ನಿ ಹೋಗೋಣ. ನನ್ನ ವಾಚ್ ಏನು ಹಾಕಿಲ್ಲ, ಫುಲ್ ಮೂನ್ ಆಫ್. ಅದಕ್ಕೆ ಬೇರೆ ಹಂಗೆ ಆಗ್ಬಿಟ್ಟಿದೆ ನೋಡಿ. ಇವಾಗ ಸ್ನಾನ ಮಾಡಿಸಿದ್ವಿ, ಅದು ಒಂಥರ ಸ್ಮೆಲ್ ಆಗಿತ್ತು. ಸ್ನಾನ ಮಾಡಿಸಿದ್ವಿ ನೋಡಿ. ಇವತ್ತು ಚಿಂಟು ಏನು ಇಲ್ಲ. ತಿಂದೆ ಅಲ್ಲೆಲ್ಲಿ ಸಾಕಾಯ್ತು ನನಗಲ್ಲಿ. ನಾನು ಸಾಯಂಕಾಲ ಯಾರ್ಯಾರು ಮನೆಗೆ ಹೋಗ್ತೀನಿ, ಯಾರನ್ನ ಇನ್ವೈಟ್ ಮಾಡ್ತೀನಿ, ಯಾರ್ಯಾರು ಬರ್ತಿದ್ದಾರೆ ಎಲ್ಲರನ್ನೂ ನಿಮಗೆ ನಾನು ಈ ಬ್ಲಾಗಲ್ಲಿ ಇದೇ ಫುಲ್ ಒಂದು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಯೂಟ್ಯೂಬ್ ಬ್ಲಾಗ್ಸ್ ಎಡಿಟ್ ಮಾಡೋಣ ಅಂತ ಎಲ್ಲ ಅದು ದೇವರನ್ನು ನಮಗೆ ಎಲ್ಲ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ಲಾಸ್ಟ್ ಟ್ರಿಪ್ಪಿಗೆ ನಿಮಗೆ ಯಾವ್ದು ಲಾಸ್ಟ್ ಟ್ರಿಪ್ಪು ವೀಡಿಯೋ ನಾನು ನಿಮಗೆ ಇದು ಮಾಡಿದ್ನಲ್ಲ ಗೈಸ್. ನಾನು ಟ್ರಿಪ್ಪದು ಯಾರ್ಯಾರು ನೋಡಿಲ್ಲ ಅದನ್ನು ನೋಡಿಕೊಂಡು ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಹೊಸೊಬ್ರನ್ನ ಬರೋರನ್ನ ಬೆಳೆಸಿ ಅಂತ ಹೇಳ್ತೀನಿ ಗೈಸ್. ಬೈಕಾಗಿ ಹಾಸ್ಪಿಟಲ್ ಏನಾಗುತ್ತೆ, ಡಾಕ್ಟ್ರ್ ಏನಂತಾರೆ ಎಲ್ಲ ನಿಮಗೆ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಆಟೋ ಬಂದಿದ್ದು, ಬನ್ನಿ ನೋಡಿ. ಅವನು ಹೆಂಗೆ ಕೂತಿದ್ದಾನೆ. ಅಯ್ಯೋ ಇನ್ನೇನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ಇವನು ಆಟೋ ಬೇರೆ ಬಂದಿದ್ದೆ ಕೆಳಗಡೆ. ಚಿಂಟು ನೋಡಮ್ಮ, ತುಂಬ ನೋವ್ತಿದೆಯಲ್ಲ ಗೈಸ್. ನಮಗೆ ಒಂದಿಷ್ಟು ನೋವು ಬಂದರೆ ನಾವು ಹೆಂಗೆಲ್ಲ ಕಿಚ್ಚಾಡ್ತೀವಿ. ಪಾಪ ಮೂಗು ಪ್ರಾಣಿ ಏನು ಗೊತ್ತಾಗುತ್ತೆ, ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ತೋರಿಸ್ತೀನಿ ಅನ್ನೋದು ಹಾಸ್ಪಿಟ್ಲು ಚಿಂಟೋದಿದ್ದು ಒಂದು ಫುಲ್ ಟ್ರೈನ್ ಮಾಡಿಸ್ತಾವ್ರೆ ನೋಡಿ ಹೆಂಗೆ ಗೊತ್ತಿದ್ದಾನೆ. ಗೈಸ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ನಾನು ಸ್ಯಾರಿ ಉಟ್ಕೊತಾ ಇದ್ದೀನಿ. ಸೊ ಸ್ಯಾರಿ ಉಟ್ಕೊಂಡು ನಾನು ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಗೈಸ್ ಸ್ಯಾರಿ ಹಾಕ್ಕೊಂಡೆ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿಬಿಟ್ಟು ನಿಮ್ಮ ಹತ್ರ ತೋರಿಸ್ತೀನಿ. ನಾನು ರೆಡಿಯಾದೆ. ನಮ್ಮ ಮನೆ ಲಕ್ಷ್ಮಿ ತೋರಿಸ್ತೀನಿ ನೋಡಿ ನಿಮಗೆ. ಮತ್ತೆ ಕೂತಾರೆ. ಹಾಯ್ ಮಾಡಮ್ಮ, ಹಾಯ್ ಮಾಡಿ ಮತ್ತೆ. ಹಾಯ್ ಸರಳಾದೇವಿ, ಹಾಯ್ ಹಾಯ್. ಹೆಂಗೆ ಕಾಣಿಸ್ತಾ ಇದ್ದೀನಿ? ಪೂಜೆ ಮಾಡ್ತೀನಿ. ಬಾಯ್ ಗೈಸ್. ನೋಡಿ ನಮ್ಮ ಮನೇಲಿ ಏನೇನು ಮಾಡ್ತಿದ್ದಾರೆ ಪ್ರಸಾದ. ಏನಂಟಿ ಇದು? ಮತ್ತೆ ಇಲ್ಲಿ ಏನೋ ಕಟ್ ಮಾಡ್ತವ್ರೆ. ಬಳೆ ಪೂಜೆಗೆ ರೆಡಿ ಮಾಡಿ ಲಕ್ಷ್ಮಿ ನೋಡಿ ಲಕ್ಷ್ಮಿ. ಫೋಟೋ ಇಡಕ್ ಬರ್ತಾ ಫೋಟೋ ಇಡಕ್ ಬರ್ತೀನಿ. ಬಂದೇ ಇಲ್ಲಮ್ಮ.
ರೆಡಿ ಆದರೆ ನನಗೆ ಫೋಟೋ ಹಿಡಿಯೋಕೆ ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಲ್ಲರೂ ಬಿಸಿ ಇದ್ದಾರೆ ಕಳಿಸ್ತಾ ಇದ್ದಾರೆ, ನನಗೊಂದು ಫೋಟೋ ಕೂಡ ಇಲ್ಲ. ಯಾರನ್ನ ಏನೋ ಕೇಳಿ, ನಮ್ಮ ಅಕ್ಕನ ಬರ್ಡೇ ಬೇರೆ, ಅವರು ಬರ್ತಾರೆ. ಚಿಂಟು ನೋಡಿ, ಚಿಂಟು ನಮ್ಮನೆ ಪಿಲ್ಲೇಸ್ ನೋಡ್ರಿ. ಹಾಯ್ ಸೋಲ್ ಚಿಕ್ಕ. ಅಯ್ಯೋ ಅಯ್ಯೋ ಅಮ್ಮ. ಇವ್ರಿಗೆ ನನ್ನ ಫೋಟೋ ಇಟ್ಟಿದ್ದು ಇವಾಗ ನನ್ನ ಫೋಟೋ ಎತ್ತಿದ್ದಾರೆ ಗೈಸ್ ಇವರು. ಮತ್ತೆ ಹಾಯ್ ನೋಡಿ, ನಮ್ಮ ಹತ್ರ ರೆಡಿ ಆಗಿದ್ದಾರೆ. ಅದು ಕಂಬಿ ಹತ್ರ ಬಿಡಮ್ಮ, ಏನಾಗಲ್ಲ. ಫೋನ್ ಇತ್ತು ನೋಡಿ ಅಂದೆ. ನನಗೇನಾದ್ರು ಸೀರೆಗೆ ಫೋಟೋ ಶೂಟ್ಸ್ ಆಯ್ತು. ಅವ್ರು ಹೆಂಗಿದ್ದಾರೆ, ಆರತಿ ಮಾಡ್ತಿದ್ದಾರೆ. ಹೆತಿ ಹಾಯ್. ನಮ್ಮ ದೊಡ್ಡಮ್ಮ ಅವರು ಖುಷಿ ಆಗ್ಬಿಟ್ರ. ಹಾಯ್ ಮಾಡಿ ಬನ್ರಿ. ಹಾಯ್ ನೀರ್ಕೊಡ. ಹಾಯ್ ಮಾಡಿ. ಈ ಹುಡುಗಿ ಹೆಸರು ನಂಗೆ ಗೊತ್ತಿಲ್ಲ. ಹಾಯ್ ಅಂಕಲ್, ಹಾಯ್ ಮಾಡಿ. ಆಂಟಿ ಬಾಯ್. ಬಾಯ್ ಅಲ್ಲ ಹಾಯ್. ಬಾಯ್ ಬಾಯ್. ಎಲ್ಲಾರು ಇವತ್ತು ಫುಲ್ ಮೆನ್ಸಿಂಗಲ್ಲಿ ಇದ್ದಾರೆ. ಆಂಟಿ ಬರ್ತಾ ಇದೀನಿ ರೀ. ಚಿಂಟು ನೀನ್ ಬಾ. ನಾನು ಎಲ್ಲಾರು ಮನೆಗೂ ಹೋಗ್ಬೇಕು. ಗೈಸ್ ಇವತ್ತು ನಮ್ಮ ಅಕ್ಕನ ಬರ್ಡೇ. ಜನ ಬೆಳಿಗ್ಗೆ ನಮ್ಮ ಅಕ್ಕನ ಬರ್ಡೇ ಅಂತ. ಅಷ್ಟೇ ಹೇಳ್ಬಿಟ್ಟಾ, ವಿಶ್ ಮಾತ್ರ ಇವಾಗ ಮಾಡ್ತಾ ಇದೀಯಾ? ಬೆಳಗ್ಗೆನೇ ನಮ್ಮ ಅಕ್ಕನ ಬರ್ಡೇ ಅವತ್ತ ಅಂತ ನೋಡಿ. ನಮ್ಮ ಬಾಬ್ನಲ್ಲಿ ಬರ್ತಾವ್ರೆ. ಇದು ನಮ್ಮ ಅಣ್ಣನ ಮನೆ. ಬಂತು ಹೋಗೋಣ. ಬನ್ನಿ 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 ಬನ್ನಿ. ನೋಡ್ರಿ ಇವಾಗ ಬಂದವ್ರೆ ನೋಡಿ ಫ್ರೆಂಡ್ಸ್, ಇವಾಗ ಬಂದವ್ರೆ. ನೋಡಿ ಆಡ್ತಾರೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಎಷ್ಟು ಮಾಡ್ತೀನಿ ಗೊತ್ತಾ ನನ್ನ ಬ್ಲಾಗ್ನ.